ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ನವೆಂಬರ್ 29ರಂದು ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಈ ಬಾರಿ ಅವರು ಬರ್ತ್ಡೇ ಹಿನ್ನೆಲೆಯಲ್ಲಿ ಆಫ್ರಿಕಾಗೆ ತೆರಳಿ ಅಲ್ಲಿ ತಮ್ಮ ಗೆಳೆಯರೊಂದಿಗೆ ಸಂಭ್ರಮಿಸಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿನ ಕೆಲವು ಸುಂದರ ತಾಣಗಳಿಗೆ ಭೇಟಿ ನೀಡಿ ಕೆಲವು ಫೋಟೋಗಳನ್ನ ಕೂಡ ಶೇರ್ ಮಾಡಿಕೊಂಡಿದ್ರು. ಇದೀಗ ರಮ್ಯಾ ಆಫ್ರಿಕಾದ ಬುಡಕಟ್ಟು ಮಹಿಳೆಯರ ಜೊತೆ ಸ್ಟೆಪ್ಸ್ ಹಾಕಿ ಸಂಭ್ರಮಿಸಿದ್ದಾರೆ. ಆ ಕೆಲವು ಫೋಟೋಗಳನ್ನ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ನವೆಂಬರ್ 29ರಂದು ರಮ್ಯಾ ಆಫ್ರಿಕಾದಲ್ಲಿ ತನ್ನ ಜನ್ಮದಿನ ಸೆಲೆಬ್ರೇಟ್ ಮಾಡಿರೋದಷ್ಟೇ ಅಲ್ಲ, ಅಲ್ಲಿನ ಹುಲಿ, ಆನೆ, ಸಿಂಹ, ಜಿರಾಫೆ ಹೀಗೆ ಒಂದಷ್ಟು ಪ್ರಾಣಿಗಳ ಫೋಟೋವನ್ನ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಬಳಿಕ ಬುಡಕಟ್ಟು ಜನಾಂಗದ ಮಹಿಳೆಯರ ಜೊತೆ ರಮ್ಯಾ ನೃತ್ಯ ಮಾಡಿರುವ ವಿಡಿಯೋ ಇದೀಗ ಅಭಿಮಾನಿಗಳ ಗಮನ ಸೆಳೆದಿದೆ. ಕೆಂಪು ಬಣ್ಣದ ಉಡುಪು ಧರಿಸಿದ್ದ ಅಲ್ಲಿನ ಬುಡಕಟ್ಟು ಮಹಿಳೆಯರು ಸಂಪ್ರದಾಯದಂತೆ ಆಭರಣಗಳನ್ನ ಧರಿಸಿಕೊಂಡು ಗಮನ ಸೆಳೆದಿದ್ದಾರೆ. ರಮ್ಯಾ ಅವರ ಎದುರು ಅದ್ಭುತ ಎನಿಸೋ ನೃತ್ಯವನ್ನ ಮಾಡಿದ್ದಾರೆ. ಈ ವಿಶೇಷ ನೃತ್ಯದಲ್ಲಿ ರಮ್ಯಾ ಕೂಡ ಭಾಗಿಯಾಗಿದ್ದಾರೆ. ಅಷ್ಟೇ ಖುಷಿಯಿಂದಲೇ ನೃತ್ಯ ಮಾಡಿ ಸಂಭ್ರಮಿಸಿದ್ದಾರೆ. ಅಂದಹಾಗೆ ಈ ಹಿಂದೆ ಉತ್ತರಾಖಂಡ ಸಿನಿಮಾದಲ್ಲಿ ನಟಿಸೋದಾಗಿ ಹೇಳಿದ್ರು. ಆನಂತರ ಆ ಸಿನಿಮಾದಿಂದ ನಟಿ ಹೊರಬಂದಿದ್ರು. ಮತ್ತೆ ರಮ್ಯಾ ಸಿನಿಮಾದಲ್ಲಿ ನಟಿಸ್ತಾರೆ ಅಂತ ಆಸೆ ಪಟ್ಟಿದ್ದ ಫ್ಯಾನ್ಸ್ಗೆ ನಿರಾಸೆಯಾಗಿತ್ತು. ಇದೀಗ ಅವರ ಕಮ್ಬ್ಯಾಕ್ ಸಿನಿಮಾಗಾಗಿ ಎದುರು ನೋಡ್ತಿದ್ದಾರೆ. ಇತ್ತೀಚೆಗೆ ರಮ್ಯಾ ಕೀನ್ಯಾದಲ್ಲಿ ಬರ್ತ್ಡೇ ಆಚರಿಸಿಕೊಂಡಿದ್ರು. ಮಸಾಯಿ ಮಾರಾ ರಾಷ್ಟ್ರೀಯ ಮೀಸಲು ಪ್ರದೇಶದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡು ಸಂಭ್ರಮಿಸಿದ್ರು. ಅಂದು ಅವರ ಬ್ಯೂಟಿಫುಲ್ ಫೋಟೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಅವರ ಆಪ್ತ ಗೆಳೆಯ ಸಂಜೀವ್ ಮೋಹನ್ ಅವರು ಹಂಚಿಕೊಂಡಿರುವ ಕೆಲ ಫೋಟೋ ಸದ್ದು ಮಾಡಿತ್ತು. ರಮ್ಯಾ ಅವರ ಆಪ್ತ ವಲಯದಲ್ಲಿರುವ ಸಂಜೀವ್ ಮೋಹನ್ ಎಂಬುವರು ರಮ್ಯಾ ಜೊತೆಗಿನ ಫೋಟೋನ ಪೋಸ್ಟ್ ಮಾಡಿದ್ರು. ರಮ್ಯಾ ಅವರಿಗೆ ಸಂಜೀವ್ ಜೊತೆ ಒಳ್ಳೆಯ ಫ್ರೆಂಡ್ಶಿಪ್ ಇದೆ. ಈ ಮೊದಲಿನಿಂದಲೂ ಸಂಜೀವ್ ಅವರು ಇನ್ಸ್ಟಾಗ್ರಾಂನಲ್ಲಿ ರಮ್ಯಾ ಫೋಟೋಗಳನ್ನ ಪೋಸ್ಟ್ ಮಾಡ್ತಿದ್ರು. ಆದ್ರೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ರಮ್ಯಾ ಬರ್ತ್ಡೇ ದಿನ ಹಾಕಿರೋ ಫೋಟೋ ಸದ್ಯ ಗಮನ ಸೆಳೆದಿತ್ತು. ಎಲ್ಲೆಡೆ ಒಂದಷ್ಟು ಪ್ರಶ್ನೆಗಳು ಎದ್ದಿದ್ವು. ಅಂದಹಾಗೆ ಸಂಜೀವ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಜೊತೆಗಿರುವ ಫೋಟೋವನ್ನ ಹಾಕಿಕೊಂಡು ಹ್ಯಾಪಿ ಬರ್ತ್ಡೇ ದೀವು, ಯಾವಾಗ್ಲೂ ಪ್ರೀತಿಸ್ತೇನೆ, ನಿಮ್ಮ ಜೊತೆ ಇರೋದು ಯಾವಾಗ್ಲೂ ಸುಂದರವಾಗಿರುತ್ತೆ ಅಂತ ಪೋಸ್ಟ್ ಮಾಡಿದ್ರು. ಈ ಪೋಸ್ಟ್ಗೆ ಮಸಾಯಿ ಮಾರಾ ಕೀನ್ಯಾ ಅಂತ ಲೊಕೇಶನ್ ಹಾಕಿದ್ರು. ಮಸಾಯಿ ಮಾರಾದಲ್ಲಿರುವ ಫೋಟೋಗಳನ್ನ ಸ್ಟೇಟಸ್ನಲ್ಲಿ ಹಂಚಿಕೊಂಡಿದ್ರು. ಹೀಗಾಗಿ ಫೋಟೋಗೆ ಎಲ್ಲಿಲ್ಲದ ಮಹತ್ವ ಬಂದಿತ್ತು. ರಮ್ಯಾ ಜೊತೆ ಇರೋ ಆ ಹುಡುಗ ಯಾರು ಅನ್ನೋ ಪ್ರಶ್ನೆ ಕೂಡ ಎದ್ದಿತ್ತು. ಅದೇನೇ ಇರಲಿ, ರಮ್ಯಾ ಅವರು ಇತ್ತೀಚೆಗೆ ನಟನೆಯಿಂದ ದೂರವೇ ಉಳಿದಿದ್ದಾರೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ಅವರು ಗೆಸ್ಟ್ ಆಗಿದ್ರು. ಆದರೆ ತಮ್ಮ ಒಪ್ಪಿಗೆ ಇಲ್ಲದೆ ಕೆಲ ದೃಶ್ಯ ಬಳಸಲಾಗಿದೆ ಅಂತ ರಮ್ಯಾ ಕೋರ್ಟ್ ಮೆಟ್ಟಿಲೇರಿದ್ರು. ಅದಾದ ನಂತರ ಧನಂಜಯ್ ನಟನೆಯ ಉತ್ತರಾಖಂಡ ಸಿನಿಮಾದಲ್ಲಿ ನಾಯಕಿ ಅಂತ ಅನೌನ್ಸ್ ಆಗಿತ್ತು. ಅದೇನಾಯ್ತೋ ಏನೋ, ಅಲ್ಲಿಂದಲೂ ಅವರು ಹೊರಬಂದ್ರು. ರಮ್ಯಾ ಬರೀ ನಟಿಯಾಗಿ ಉಳಿದಿಲ್ಲ, ಅವರೊಬ್ಬ ರಾಜಕಾರಣಿ ಕೂಡ. ಮಾಜಿ ಸಂಸದೆ ಆಗಿದ್ರು. ಅವರೇಕೋ ಮತ್ತೆ ರಾಜಕಾರಣದತ್ತ ಹೆಚ್ಚು ಒಲವು ತೋರುವಂತೆ ಕಾಣ್ತಿಲ್ಲ. ಅತ್ತ ಸಿನಿಮಾದತ್ತ ಮುಖ ಮಾಡ್ತಿಲ್ಲ. ಅವರು ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಬಹಳಷ್ಟು ಮಂದಿ ಕಾಯ್ತಿರೋದಂತೂ ದಿಟ.